ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಎಸ್ಐ ರೂಪೇಶ್ 3 ಕಾನ್ಸ್ಟೇಬಲ್ಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉದಯಗಿರಿ ಗಲಭೆ ಪ್ರಕರಣ ಒಂದು ಅವಹೇಳನಕಾರಿ ಪೋಸ್ಟ್ ಇಂದ ಶುರುವಾಗಿರುವಂತಹ ಗಲಭೆ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕಲ್ಲು ಎಸೆತಾರೆ, ದೊಡ್ಡ ಮಟ್ಟದ ದಾಂಧಲೆ ಎಬ್ಬಿಸುತ್ತಾರೆ. ಗಲಭೆಗೆ ಕಾರಣ ಆಯಿತು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ. ಸೊ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಎಸ್ಐ ಸೇರಿ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದಾರೆ. ಗಲಭೆ ಎಬ್ಬಿಸಿದವರ ಕಥೆ ಏನು ಅಂತ ಗೊತ್ತಿಲ್ಲ, ಪ್ರಚೋದನಕಾರಿ ಭಾಷಣ ಕೊಟ್ಟವರ ಕಥೆ ಏನು ಗೊತ್ತಿಲ್ಲ. ಆದರೆ ಪೊಲೀಸರು ಭದ್ರತಾ ಲೋಪ, ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ 3 ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಎಸ್ಐ ರೂಪೇಶ್ 3 ಕಾನ್ಸ್ಟೇಬಲ್ಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉದಯಗಿರಿ ಗಲಭೆ ಪ್ರಕರಣ ಒಂದು ಅವಹೇಳನಕಾರಿ ಪೋಸ್ಟ್ ಇಂದ ಶುರುವಾಗಿರುವಂತಹ ಗಲಭೆ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕಲ್ಲು ಎಸೆತಾರೆ, ದೊಡ್ಡ ಮಟ್ಟದ ದಾಂಧಲೆ ಎಬ್ಬಿಸುತ್ತಾರೆ. ಗಲಭೆಗೆ ಕಾರಣ ಆಯಿತು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ. ಸೊ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಎಸ್ಐ ಸೇರಿ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದಾರೆ. ಗಲಭೆ ಎಬ್ಬಿಸಿದವರ ಕಥೆ ಏನು ಅಂತ ಗೊತ್ತಿಲ್ಲ, ಪ್ರಚೋದನಕಾರಿ ಭಾಷಣ ಕೊಟ್ಟವರ ಕಥೆ ಏನು ಗೊತ್ತಿಲ್ಲ. ಆದರೆ ಪೊಲೀಸರು ಭದ್ರತಾ ಲೋಪ, ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ 3 ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಎಸ್ಐ ರೂಪೇಶ್ 3 ಕಾನ್ಸ್ಟೇಬಲ್ಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉದಯಗಿರಿ ಗಲಭೆ ಪ್ರಕರಣ ಒಂದು ಅವಹೇಳನಕಾರಿ ಪೋಸ್ಟ್ ಇಂದ ಶುರುವಾಗಿರುವಂತಹ ಗಲಭೆ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕಲ್ಲು ಎಸೆತಾರೆ, ದೊಡ್ಡ ಮಟ್ಟದ ದಾಂಧಲೆ ಎಬ್ಬಿಸುತ್ತಾರೆ. ಗಲಭೆಗೆ ಕಾರಣ ಆಯಿತು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ. ಸೊ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಎಸ್ಐ ಸೇರಿ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದಾರೆ. ಗಲಭೆ ಎಬ್ಬಿಸಿದವರ ಕಥೆ ಏನು ಅಂತ ಗೊತ್ತಿಲ್ಲ, ಪ್ರಚೋದನಕಾರಿ ಭಾಷಣ ಕೊಟ್ಟವರ ಕಥೆ ಏನು ಗೊತ್ತಿಲ್ಲ. ಆದರೆ ಪೊಲೀಸರು ಭದ್ರತಾ ಲೋಪ, ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ 3 ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಎಸ್ಐ ರೂಪೇಶ್ 3 ಕಾನ್ಸ್ಟೇಬಲ್ಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉದಯಗಿರಿ ಗಲಭೆ ಪ್ರಕರಣ ಒಂದು ಅವಹೇಳನಕಾರಿ ಪೋಸ್ಟ್ ಇಂದ ಶುರುವಾಗಿರುವಂತಹ ಗಲಭೆ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕಲ್ಲು ಎಸೆತಾರೆ, ದೊಡ್ಡ ಮಟ್ಟದ ದಾಂಧಲೆ ಎಬ್ಬಿಸುತ್ತಾರೆ. ಗಲಭೆಗೆ ಕಾರಣ ಆಯಿತು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ. ಸೊ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಎಸ್ಐ ಸೇರಿ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದಾರೆ. ಗಲಭೆ ಎಬ್ಬಿಸಿದವರ ಕಥೆ ಏನು ಅಂತ ಗೊತ್ತಿಲ್ಲ, ಪ್ರಚೋದನಕಾರಿ ಭಾಷಣ ಕೊಟ್ಟವರ ಕಥೆ ಏನು ಗೊತ್ತಿಲ್ಲ. ಆದರೆ ಪೊಲೀಸರು ಭದ್ರತಾ ಲೋಪ, ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ 3 ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಎಸ್ಐ ರೂಪೇಶ್ 3 ಕಾನ್ಸ್ಟೇಬಲ್ಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉದಯಗಿರಿ ಗಲಭೆ ಪ್ರಕರಣ ಒಂದು ಅವಹೇಳನಕಾರಿ ಪೋಸ್ಟ್ ಇಂದ ಶುರುವಾಗಿರುವಂತಹ ಗಲಭೆ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕಲ್ಲು ಎಸೆತಾರೆ, ದೊಡ್ಡ ಮಟ್ಟದ ದಾಂಧಲೆ ಎಬ್ಬಿಸುತ್ತಾರೆ. ಗಲಭೆಗೆ ಕಾರಣ ಆಯಿತು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ.
ಸೊ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಎಸ್ಐ ಸೇರಿ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದಾರೆ. ಗಲಭೆ ಎಬ್ಬಿಸಿದವರ ಕಥೆ ಏನು ಅಂತ ಗೊತ್ತಿಲ್ಲ, ಪ್ರಚೋದನಕಾರಿ ಭಾಷಣ ಕೊಟ್ಟವರ ಕಥೆ ಏನು ಗೊತ್ತಿಲ್ಲ. ಆದರೆ ಪೊಲೀಸರು ಭದ್ರತಾ ಲೋಪ, ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ 3 ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಎಸ್ಐ ಸೇರಿ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಆದೇಶವನ್ನ ನೀಡಿದ್ದಾರೆ. ಎಸ್ಐ ರೂಪೇಶ್ 3 ಕಾನ್ಸ್ಟೇಬಲ್ಗಳನ್ನ ಕೂಡ ಅಮಾನತು ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉದಯಗಿರಿ ಗಲಭೆ ಪ್ರಕರಣ ಒಂದು ಅವಹೇಳನಕಾರಿ ಪೋಸ್ಟ್ ಇಂದ ಶುರುವಾಗಿರುವಂತಹ ಗಲಭೆ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕಲ್ಲು ಎಸೆತಾರೆ, ದೊಡ್ಡ ಮಟ್ಟದ ದಾಂಧಲೆ ಎಬ್ಬಿಸುತ್ತಾರೆ. ಗಲಭೆಗೆ ಕಾರಣ ಆಯಿತು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ. ಸೊ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಎಸ್ಐ ಸೇರಿ 3 ಕಾನ್ಸ್ಟೇಬಲ್ಗಳು ಅಮಾನತಾಗಿದ್ದಾರೆ. ಗಲಭೆ ಎಬ್ಬಿಸಿದವರ ಕಥೆ ಏನು ಅಂತ ಗೊತ್ತಿಲ್ಲ, ಪ್ರಚೋದನಕಾರಿ ಭಾಷಣ ಕೊಟ್ಟವರ ಕಥೆ ಏನು ಗೊತ್ತಿಲ್ಲ. ಆದರೆ ಪೊಲೀಸರು ಭದ್ರತಾ ಲೋಪ, ಕರ್ತವ್ಯ ಲೋಪ ಅನ್ನೋ ಕಾರಣಕ್ಕೆ 3 ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.